ಮತ್ತು ವರ್ಷ ವರ್ಷ ಜಾಸ್ತಿ ಆಗುತ್ತೆ, ಡಬಲ್ ಆಗ್ತಾ ಇರ್ತೈತೆ. ಕಂಬಕ್ಕೆ 50 kg 40 kg 70 kg ಬಂತಾನು ಬರ್ತೈತೆ. ನನಗೊಂಥರ ಇದು ಹಾಕ್ಲೇಬೇಕಂತ ಶೋಕಿ ಬಂದ್ಬಿಡ್ತು. ಅದು ಏನಾರ ಆಗಲಿ ಮುಂದೆ ಹಾಕೋಣಂತ ಕಂಬ ತರಿಸಿ ಹಾಕಿಬಿಟ್ಟೆ ಸರ್. ಇದ್ರಾಗ ಏನು ಲಾಸ್ ಆಗೋಂಥದ್ದು ಏನಿಲ್ಲ ಸರ್. ಇದರಲ್ಲಿ ಅಂಥದ್ದೇನು ಒಂದ್ಸರಿ ನಾವು ಬಂಡವಾಳ ಹಾಕ್ತೀವಿ ಅಷ್ಟೇ, ಇದರಲ್ಲಿ ಲಾಸ್ ಆಗೋದಂತ ಏನೂ ಇಲ್ಲ. ಧೈರ್ಯದಿಂದ ಮಾಡ್ಬೋದು. ಮುಂಚೆ ನಾನು ಮಾರ್ಕೆಟಿಗೆ ಹೋಗ್ತಿದ್ದೆ, ಈಗ ಜನ ಇಲ್ಲೇ ಬಂದು ತೊಗೊಂಡು ಹೋಗ್ತಿದ್ದಾರೆ. ನಮ್ಮ ಹತ್ರನೇ ಗಿಡ ಸಿಗುತ್ತೆ, ನಾವೇ ಮಾಡಿಕೊಡ್ತೀವಿ. ಅವ್ರು ಬಂದು ನೋಡಿ ನಮಗೆ ಅವರಿಗೆ ಮನಸ್ಸಿಗೆ ಸಮಾಧಾನ ಆದರೆ ನಾವು ಅವ್ರಿಗೆ ಗಿಡ ಕೊಡ್ತೀವಿ. 3 ವೆರೈಟಿನೂ ಸಿಗುತ್ತೆ ನಮ್ಮ ಹತ್ರ. ಇದು ಒಂದು ಗಿಡದಲ್ಲಿ ಹೆಚ್ಚು ಕಡಿಮೆ 80 kg ಇಲ್ಲಾಂದ್ರೆ ಕುಂಟಾಲೇ ಬರ್ಬೋದು ಸರ್ ಇದರಲ್ಲಿ. ನಮಸ್ತೆ ಸರ್, ನಾನೊಂದು ಬುಕ್ಕಾಂಬುದಿ, ಚಿಕ್ಕಮಗಳೂರು ಡಿಸ್ಟಿಕ್ಕು, ಅಜ್ಜಂಪುರ ತಾಲೂಕು, ಶಿವನಿ ಹೋಬಳಿ. ನೀವು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತ ಏನಕ್ಕೆ ಅನಿಸ್ತು ಸರ್? ಇದು ನಾನು ಗುಲಾಬಿ ಹಾಕಿದ್ದೆ, ಅದರಲ್ಲಿ ಯಾಕೋ ಸರಿಯಾಗಿಲ್ಲ. ಅದು ತೆಗ್ದು ಇದು ಹಾಕಿದ್ದೀನಿ ಸರ್. ಇದು ಎಷ್ಟೋ ಗುಲಾಬಿ ಮಾಡಿದ್ದೆ, ಗುಲಾಬಿಗೆ ಅನುಕೂಲ ಆಗಿಲ್ಲ. ಅದಕ್ಕೆ ಇದು ಹಾಕಿದ್ದಕ್ಕೆ ಅನುಕೂಲ ಆಗಿದೆ ಸರ್. ಇದು ನನಗೊಂಥರ ಇದು ಹಾಕ್ಲೇಬೇಕಂತ ಶೋಕಿ ಬಂದ್ಬಿಡ್ತು. ಅದು ಏನಾರ ಆಗಲಿ ಮುಂದೆ ಹಾಕೋಣಂತ ಕಂಬ ತರಿಸಿ ಹಾಕಿಬಿಟ್ಟೆ ಸರ್. ಸೊಸೆ ಹುಡುಕಾಡ್ದೆ, ಸೊಸೆ ಎಲ್ಲೂ ಸಿಗಲಿಲ್ಲ. ಲಾಸ್ಟಿಗೆ ಮಹಾರಾಷ್ಟ್ರಕ್ಕೆ ಸಿಕ್ತು ಸರ್. ಅಲ್ಲಿಂದ ತಂದೆ ನಾನು ಹಾಕಿ. ಆಮೇಲೆ ನೋಡಿದ ಮೇಲೆ ಜನ ಇದೇನಪ್ಪ ಹಿಂಗೆ ಮುಳ್ಳಿನ ಗಿಡ ಹಾಕಿದೆ, ನೀವು ಏನು ಮಾಡ್ತಾನೆ ಏನು ಇಷ್ಟೆಲ್ಲ ಕಂಬ ಹಾಕಿದಾನಂತ ಜನಗಳು ಆಡೋರು ಎಲ್ಲ ನೋಡ್ಕೊಂಡು ಹೋಗೋದು ದಾರಿಯಾಗಿ ಇಲ್ಲಿ ಎಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಹಣ್ಣು ಬಿಟ್ಟ ಮೇಲೆ ಗೊತ್ತಾಯ್ತು ಹೆಂಗ್ ದುಡ್ಡು ಆಗುತ್ತೆ ಅಂತ ಸರ್. ಇದು ಒಂದು ಕಂಬಕ್ಕೆ 50 kg 40 kg 70 kg ಬಂತಾನು ಬರ್ತೈತೆ. ಅದರಲ್ಲಿ ಲಾಭ ಐತೆ. ಹಾಗಾಗಿ ಇದು ಅದು ಬಿಟ್ಟು ಗುಲಾಬಿ ಇದು ಮಾಡಿದೆ ಸರ್. ಇದು ನೆಡೋದು ಹೇಗೆ ಸರ್ ಕ್ರಮ ಹೇಗೆ ಸರ್? ನಡೆಯೋದಂದ್ರೆ ಫಸ್ಟು ಕಂಬ ನೆಟ್ಕೋಬೇಕು. ಕಲ್ ಕಂಬ ಇಲ್ಲ ಸಿಮೆಂಟ್ ಕಂಬ, ಯಾವ ಕಂಬನಾರ ಹಾಕ್ಕೊಡ್ರಿ. ಮರದ ಕಂಬ ಒಂದು ಹಾಕಂಗಿಲ್ಲ. 8 ಅಡಿ 10 ಅಡಿ ದಾಯ ಮಾಡ್ಕೋಬೇಕು. ಅದರಲ್ಲಿ 4 ಸೊಸೆ ಹಾಕಬೇಕು. ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟು ವೆರೈಟಿ ಬರುತ್ತೆ ಸರ್? 3 ವೆರೈಟಿ ಬರ್ತಾವೆ ಸರ್. ಅದು ರೆಡ್ ಬರ್ತೈತೆ, ವೈಟ್ ಬರುತ್ತೆ, ಪಿಂಕ್ ಬರುತ್ತೆ ಸರ್. ಇದನ್ನು ಭೂಮಿನ ಯಾವ ಥರ ರೆಡಿ ಮಾಡ್ಕೋಬೇಕು ಸರ್? ಇದಕ್ಕೆ ಭೂಮಿ ಎಂಥದ್ದಾದ್ರೂ ನಡೀತೈತೆ, ಬೀಳಾದ್ರೂ ನಡೀತೈತೆ. ಏನು ನಮಗೆ ಕಂಬ ನೆಡ್ತೀವಲ್ಲ, ಸುತ್ತು ಐತಲ್ಲ, ಒಂದು 2 ಅಡಿ 3 ಅಡಿ ಅದು ರೆಡಿ ಮಾಡ್ಕೊಂಡ್ರೆ ಸಾಕು. ಆಮೇಲೆ ನೀವು ಒಂದು 6 ತಿಂಗಳಾದ್ಮೇಲೆ ಬೇಕಾದ್ರೆ ಬ್ಯಾಸೆ ಹೊಡ್ಕೋಬೋದು, ಇಲ್ಲಾರ ಹಂಗೆ ಬಿಟ್ಕೋಬೋದು. ಇಲ್ಲ ಅಂದರೆ ಏನಾರ ಒಂದು ಮಾಡ್ಕೋಬೋದು. ಇಲ್ಲಾರ ಸೆಂಟ್ರಾಗೆ 1 ವರ್ಷ ಏನಾರ ಮಾಡ್ಕೋಬೋದು. ಮತ್ತು 2 ವರ್ಷ 3 ವರ್ಷಕ್ಕೆ ಅದ್ರೊಳಗೆ ಏನೂ ಬೀಳಕ್ಕೆ ಬರಲ್ಲ. ನೀರಿನ ವ್ಯವಸ್ಥೆ ಯಾವ ಥರ ಮಾಡಿ? ನೀರಿನ ಸರ್, ಇದು ವಾರಕ್ಕೊಂದ್ಸಲಿ ನೆಲದ ಮೇಲೆ ಹೋಗೋದು ಸರ್. ಇದು ವಾರಕ್ಕೆ ಒಂದ್ಸಲಿ ಬಿಡ್ಬೋದು, ಇಲ್ಲ 15 ದಿವಸಕ್ಕೊಂದ್ಸಲಿ ಬಿಡ್ಬೋದು, ತಿಂಗಳಿಗೊಂದ್ಸಲಿ ಬಿಡ್ಬೋದು. ಏನು ಬಿಟ್ಟಿಲ್ಲ ಅಂದರೆ ಒಂದು 6 ತಿಂಗಳು ಬಿಟ್ಟಂದ್ರೆ ಸಾಯಲ್ಲ, ಬಿಟ್ಟರೆ ಇಂಪ್ರೂವ್ ಆಗುತ್ತೆ ಸರ್. ಇದು ನೆಟ್ಟಿ ಎಷ್ಟು ತಿಂಗಳಾದ್ಮೇಲೆ ಹಣ್ಣು ಬಿಡುತ್ತೆ ಸರ್? ನೆಟ್ಟಿ 1 ವರ್ಷಕ್ಕೆ ಬರುತ್ತೆ. ನಾವು ಮಾಡ್ದಂಗೆ ಐತೆ. ಯಾಕೆ ಸರ್ ಅಂದರೆ 6 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಕಂಬದ್ದು ಹೋಗಿ ಇಳಿದ ಮೇಲೆ ಅದೇನಾಗುತ್ತೆ ಅಂದರೆ ಅದು ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. 1 ವರ್ಷಕ್ಕೆ ಬರುತ್ತೆ, ಕಡಿಮೆ ಬರುತ್ತೆ. 2ನೇ ವರ್ಷಕ್ಕೆ ಜಾಸ್ತಿ ಬರುತ್ತೆ, 3ನೇ ವರ್ಷಕ್ಕೆ ಫುಲ್ ಬರುತ್ತೆ. ಒಂದು ಕಂಬದಲ್ಲಿ 30 kg 40 kg ಮಟ್ಟನೂ ಬರುತ್ತೆ. ಜೂನ್ ಜುಲೈಯಿಂದ ಹಿಡಿದು ನವಂಬರ್ ಮಟ್ಟ ಬರ್ತಾ ಇರ್ತೈತಿ. ಅದು ಕ್ಲೋಸ್ ಆದ ತಕ್ಷಣ ಚಿಗುರು ಸ್ಟಾರ್ಟ್ ಆಗುತ್ತೆ. ಆ ಚಿಗುರು ಆದಮೇಲೆ ಮತ್ತೆ ಮುಂದೆ ವರ್ಷಕ್ಕೆ ಮತ್ತೆ ಆ ಚಿಗುರಿನಲ್ಲಿ ಪೂರ ಹಣ್ಣು ಬರ್ತೈತಿ. ಆ ಥರ ಬರ್ತೈತಿ ಸರ್. ಇದು ಕಂಪ್ಲೀಟಾಗಿ ನಿಲ್ಲಲ್ಲ. ಇದು ಚಿಗುರು ಎಷ್ಟು ಬರ್ತೈತೆ ವರ್ಷ 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 ಜಾಸ್ತಿ ಆಗ್ತೈತೆ, ಕಡಿಮೆ ಅಂತೂ ಆಗಲ್ಲ. ನಿಮಗೆ ಒಂದು ಗಿಡದಲ್ಲಿ ಹೈಯೆಸ್ಟ್ ಅಂದರೆ ಎಷ್ಟು ಬಂದಿದೆ ಸರ್? ನಮ್ಮಲ್ಲಿ ಈಗ 70 kg ಮಟ್ಟ ಕಟ್ ಮಾಡಿದ್ದೀವಿ ಇದರಲ್ಲಿ. ಈ ವರ್ಷ ಮತ್ತೆ ಒಂದು 10 kg ಮತ್ತೆ ಜಾಸ್ತಿ ಆಗುತ್ತೆ. ಇವೆಲ್ಲ ಕೆಜಿಗೆ ಏನು ರೇಟಿಗೆ ಕೊಟ್ಟಿದ್ದೀರಾ ಸರ್? ಕೆಜಿಯಲ್ಲೇ ಮಾರ್ಕೆಟ್ ಇದ್ದಂಗೆ ಸರ್, ಅದು ಹೇಳಕ್ಕೆ ಬರಲ್ಲ. ಒಂದೊಂದು ಸರಿ 150 ಆಗುತ್ತೆ, 120 ಆಗುತ್ತೆ, 130 ಆಗುತ್ತೆ, 100 ರೂಪಾಯಿ ಆಗುತ್ತೆ, 80 ರೂಪಾಯಿನೂ ಆಗುತ್ತೆ. ಅದು ಸೀಸನ್ ಮೇಲೆ ರೇಟ್ ಆಗುತ್ತೆ ಸರ್. ಇಷ್ಟೇ ರೇಟ್ ಅಂತ ಹೇಳಕ್ಕೆ ಬರಲ್ಲ ಸರ್. ಹಣ್ಣೇನು ಉಳಿಯಲ್ಲ, ಸೇಲ್ ಆಗುತ್ತೆ ಸರ್. ಸೇಲ್ ಆಗದೆ ಕೊಳ್ತೋಗೋದು ಆ ಥರ ಏನೂ ಇಲ್ಲ ಸರ್. ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸರ್, ಯಾವ ಮಾರ್ಕೆಟ್ಗೆ ಅದ್ರ ಹೋಗುತ್ತೆ. ಆಮೇಲೆ ಜನ ಇನ್ಮೇಲೆ ಇಲ್ಲಿಗೆ ಬರ್ತಿದ್ದಾರೆ. ಈಗ ವ್ಯಾಪಾರದವ್ರು ಏನೈತೆ, ಆವಾಗ ಮುಂಚೆ ನಾನು ಎಲ್ಲ ಮಾರ್ಕೆಟಿಗೆ ಹೋಗ್ತಿದ್ದೆ, ಈಗ ಜನ ಇಲ್ಲೇ ಬಂದು ತೊಗೊಂಡು ಹೋಗ್ತಿದ್ದಾರೆ. ಈಗ ಬೇರೆ ಬೆಳೆ ಥರ ಈಗ ಖರ್ಚು ಸಿಗ್ದಿರೋ ಥರ ಆ ಥರ ಆಗಲ್ಲ. ಆ ಥರ ಏನೂ ಆಗಲ್ಲ ಸರ್. ಆ ಥರ ಏನು ಲಾಸೇ ಆಗಲ್ಲ ಇದ್ರಾಗ. ಈಗ ಸರ್ ವರ್ಷಕ್ಕೆ 7 ಬೆಳೆ ಅಂತ ಹೇಳಿದ್ರೆ ಸರ್, ಈಗ ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಸಿಗ್ಬೋದು ಸರ್? ವರ್ಷಕ್ಕೆ ಹೆಚ್ಚು ಕಡಿಮೆ ಅವರು 100 ರೂಪಾಯಿನೂ ಕಟ್ಕೋಬಾರ್ದು, 200 ರೂಪಾಯಿನೂ ಕಟ್ಕೋಬಾರ್ದು ಸರ್. ಬರೀ 50 ರೂಪಾಯಿ ಕಟ್ಕೊಂಡ್ರು ಒಂದು 5 ಲಕ್ಷ ರೂಪಾಯಿ ಆಗುತ್ತೆ ಸರ್. ಒಂದು ಬೆಳೆಗೆ ಒಂದು ಪೂರ ಆಗಮಂಟು 6 ತಿಂಗಳಿಗೆ 1 ಎಕರೆಗೆ 5 ಲಕ್ಷ ರೂಪಾಯಿ ಕಟ್ಕೊಳ್ರಿ. ಮತ್ತು ವರ್ಷ ವರ್ಷ ಜಾಸ್ತಿ ಆಗುತ್ತೆ, ಡಬಲ್ ಆಗ್ತಾ ಇರ್ತೈತಿ. ಈ ಥರ ಆಗ್ತಾ ಹೋಗ್ತಾ ಇರ್ತೈತೆ. ಅದು 5 ಲಕ್ಷ ಇನ್ನೂ ಡಬಲ್ ಆಗ್ತೈತಿ ಮುಂದಕ್ಕೆ. ಹಾಗೆ ವರ್ಷ ವರ್ಷ ಬೆಳಿತಾನೆ ಇರ್ತೈತೆ, ಅದು ಜಾಸ್ತಿ ಬರ್ತಾನೆ ಇರ್ತೈತಿ. ನೆಕ್ಸ್ಟ್ ವರ್ಷಕ್ಕೆ 10 ಲಕ್ಷನೂ 10 ಲಕ್ಷ ಆಗ್ತೈತೆ. ಬರೀ 50 ರೂಪಾಯಿ ಕಟ್ಕೊಳ್ರಿ ನೀವು. 100 ರೂಪಾಯಿ 200 ರೂಪಾಯಿ ಬೇಡ ನಮಗೆ. ಬರೀ 50 ರೂಪಾಯಿ ಕಟ್ಕೊಂಡು ಮಾಡಿದ್ರು ಅನುಕೂಲ ಆಗುತ್ತೆ, ಲಾಸೇನು ಆಗಲ್ಲ. ನೋಡಿ ಸರ್, ಇದು 8 ವರ್ಷದ ಗಿಡ. ಇದು ನೋಡ್ರಿ ಸರ್, ಇದ್ರ ಕಟ್ ಮಾಡಿಲ್ಲ. ಇದೇನು ಕಂಬ ಇರುತ್ತೋ, ಏನು ಟೈರ್ ಇರುತ್ತೋ, ಏನು ಕಂಪ್ನಿ ಇರುತ್ತೋ ಗೊತ್ತಿಲ್ಲ ಸರ್. 8ನೇ ವರ್ಷಕ್ಕೆ ಹಿಂಗೈತೆ ನೋಡ್ರಿ. ವರ್ಷ ವರ್ಷ ಈ ಥರ ಬೆಳೆ ಬರುತ್ತೆ. ಇದು ಈ ಥರ ಬರಬೇಕು. ವರ್ಷ ವರ್ಷ ಇದೇ ಥರ ಬರೋದು. ಈ ವರ್ಷ ವರ್ಷ ನಾವು ಕಟ್ಟಿಂಗ್ ಮಾಡಿಲ್ಲ ಅಂದರೆ ವರ್ಷ ವರ್ಷ ಇದಕ್ಕಿಂತ ಮತ್ತೆ ಜಾಸ್ತಿ, ಮತ್ತೆ ಮುಂದೆ ವರ್ಷಕ್ಕೆ ಮತ್ತೆ ಜಾಸ್ತಿ ಆಗ್ತೈತಿ. ಹಿಂಗೆ ವರ್ಷ ವರ್ಷ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಇದು ಏನು ಚಿಗುರು ಪೂರ ಐತೆ ಸರ್, ಏನು ಪೂರ ಹಣ್ಣೆ. ಮತ್ತೆ ಈಗ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ ಇದು ಹಣ್ಣು. ಈ ಚಿಗುರು ಏನು ಬರ್ತೈತೆ 6 ತಿಂಗಳ ಮುಂಟ ಇದೆ. ಮತ್ತೆ ಹಳೆದ್ರಾಗೂ ಬರುತ್ತೆ, ಮತ್ತು ಹೊಸರಾಗೂ ಬರುತ್ತೆ. ಇದರಲ್ಲಿ ಇದು 2ರಾಗೂ ಬರುತ್ತೆ. ಇದು ಒಂದು ಗಿಡದಲ್ಲಿ ಹೆಚ್ಚು ಕಡಿಮೆ 80 kg ಇಲ್ಲಾಂದ್ರೆ ಕುಂಟಾಲೇ ಬರ್ಬೋದು ಸರ್. ಇದರಲ್ಲಿ 1 ಕ್ವಿಂಟಾಲ್ ಬರ್ಬೋದು ಇದರಲ್ಲಿ. ಯಾಕಂದರೆ ಅಷ್ಟು ಚಿಗುರು ಐತೆ ಇದರಲ್ಲಿ. ಇಷ್ಟು ಮತ್ತು ಹಳೆದು ಬಿಡುತ್ತೆ, ಹೊಸ್ತು ಬಿಡುತ್ತೆ. ಇನ್ನು ಚಿಗುರು ಹೊಡೆದೈತೆ ಇನ್ನು ಇದರಲ್ಲಿ. ಈಗ ಹಂಗೆ ನೋಡೋಕೆ ಒಂದು ಗಿಡದಲ್ಲಿ ಎಷ್ಟು ಲಾಭ ಸಿಕ್ಕಾಯ್ತು ಸರ್? ನಾವು ಅಂದಾಜು 50 kgನೇ ಕಟ್ಕೊಳ್ರಿ ನೀವು. ಅವ್ರಿಗೆ 70 kg 80 kgನೂ ಬೇಡ, ಬರೀ 50 kg ಕಟ್ಕೊಂಡ್ರೆ ಸಾಕು. 5 ಟನ್ ಆಗುತ್ತೆ.
ಸರ್ ಇದೆಲ್ಲ ನೀವು ರೆಡಿ ಮಾಡಿರೋ ಗಿಡನಾ? ಹೌದು ಸರ್, ರೆಡಿ ಮಾಡಿರೋ ಸರ್. ರೈತರು ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ. ಅವರಿಗೆ ಅಡ್ವಾನ್ಸ್ ಇಸ್ಕೊಂಡು ನೋಡಿ ಟೈಮಿಗೆ ನೀವು ಗಿಡ ಕೊಡ್ತೀವಿ ಅಂತ ಹೇಳಿ ಅವ್ರು ಅಡ್ವಾನ್ಸ್ ಇಸ್ಕೊಂಡಿದ್ದೀವಿ. ಅವ್ರಿಗೆ ಬಂದಂಗೆ ಅವ್ರಿಗೆ ಕೊಡ್ತಾ ಇರ್ತೀವಿ ಸರ್ ನಾವು. ಪಾಕಿಟಲ್ಲಿ ಏನಕ್ಕೆ ಮಾಡಿಲ್ಲ ನೀವು? ಸರ್ ಪಾಕೆಟ್ನಲ್ಲಿ ಅವ್ರಿಗೆ ಒಂದು ಕಾರ್ನಾಗೆ ಒಂದು 100-200 ಹಾಕೊಂಡು ಹೋಗ್ಬೋದು. ಇದಾದರೆ 1,000, 1,500, 2,000 ಹಾಕ್ಬೋದು ಒಂದು ಕಾರ್ನಾಗೆ. ಅವ್ರಿಗೆ ದೂರ ತೊಗೊಂಡೋಗ್ರಿಗೆ ಭಾರಿ ಅನುಕೂಲ ಆಗುತ್ತೆ ಸರ್. ಹಾಗಾಗಿ ಈ ಥರ ಮಾಡಿದ್ದೀವಿ. ಇಲ್ಲ ಪ್ಯಾಕೆಟ್ ಬೇಕಾದ್ರೆ ಪ್ಯಾಕೆಟು ಮಾಡಿಕೊಡ್ತೀವಿ. ಒಂದು ತೊಗೊಂಡು 2 ತಿಂಗಳಿಗೆ ಬಂದುಬಿಡುತ್ತೆ ಸರ್ ಇದು. ಯಾಕಂದರೆ ಆ ಥರ ನಾವು ಕಟ್ ಮಾಡ್ಕೊತೀವಿ. ಎಲ್ಲರೂ ಆ ಥರ ಕಟ್ ಮಾಡೋಕ್ಕೆ ಬರಲ್ಲ ಸರ್. ಅವ್ರಿಗೆ ಐಡಿಯಾನೇ ಇಲ್ಲ ಅದು ಯಾವ ಥರ ಮಾಡಬೇಕಂತ. ನಾವು 8 ವರ್ಷದ ಎಲ್ಲಿ ಕಂಬದಲ್ಲಿ ಹಣ್ಣು ಬಿಟ್ಟಿರುತ್ತೆ ಅದೇ ನಾವು ಕಟ್ ಮಾಡೋದು, ಕಟ್ ಮಾಡಿ ಸೊಸೆ ಮಾಡೋದು. ಬಾಕಿವೆಲ್ಲ ಮೇಲ್ಮೇಲೆ ಕಟ್ ಮಾಡಿ ಮಾಡಲ್ಲ ನಾವು. ಆ ಥರ ಮಾಡಿಕೊಟ್ಟಿದ್ದೆ ಹಣ್ಣು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಳ್ಳೊಳ್ಳೆ ನೋಡಿ ಗಿಡ ಮಾಡೋದು ಸರ್. ಸುಮ್ಮನೆ ಎಂತ ಬೇಕಂದ್ರೆ ಮೇಲೆ ಕಟ್ ಮಾಡಿ ಅಂತ ಇಂಥ ಕೊಡೋಕೆ ಬರಲ್ಲ ಸರ್. ಯಾಕಂದ್ರೆ ಅವರು ನಮಗೆ ರೈತರೇ, ಅವರು ಪಾಪ ತೊಗೊಂಡೋಗಿ ಅಯ್ಯೋ ಅಂದರೆ ನಮಗೆ ಒಳ್ಳೇದಾಗಲ್ಲ ಅದು. ನಾವು ಇವತ್ತು ಇಸ್ಕೊಂಡು ದುಡ್ಡು ಕೊಟ್ಬಿಡ್ತೀವಿ, ನಾಳೆ ಅವರು ಅಯ್ಯೋ ಅಂದರೆ ನಮಗೆ ಒಳ್ಳೇದಾಗಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ, ಒಳ್ಳೇದೇ ಕೊಡ್ತೀವಿ. ಅವ್ರು ಈ ದೇಶ ಹೇಳೇ ಕೊಡ್ತೀವಿ, ನೋಡಿರಿ ಇಂಥ ಗಿಡ ಇಷ್ಟು ದಿವಸಕ್ಕೆ ಬರುತ್ತೆ ಅಂತ ಹೇಳೇ ಕೊಡ್ತೀವಿ. ನಿಮ್ಮ ಹತ್ರ ಈ ಗಿಡ ತಗೊಂಡಾದ್ಮೇಲೆ ಎಷ್ಟು ದಿನಕ್ಕೆ ಅದು ಬರುತ್ತೆ ಸರ್? 6 ತಿಂಗಳು ಕಂಬಕ್ಕೆ ಹೋಗುತ್ತೆ. 6 ತಿಂಗಳಾದಮೇಲೆ ಚಿಗುರು ಬರುತ್ತೆ. ಈಗ ಹಾಕಿದರೆ ಮತ್ತೆ ನೆಕ್ಸ್ಟ್ ಜೂನಿಗೆ ಬರುತ್ತೆ. ಆ ಟೈಪ್ ಅದು. ಈಗ ಹಾಕಿದರೆ ಒಳ್ಳೆಯದು. ಈಗ ನೆಕ್ಸ್ಟ್ ಅವ್ರ ಜೂನಿಗೆ ಹಣ್ಣು ಬಂದುಬಿಡುತ್ತೆ. ಈಗ ಮುಂಚೆ ತಗೊಂಡಿದ್ರಲ್ಲ ಅವರೆಲ್ಲ ಹೆಂಗೆ ರೆಸ್ಪಾನ್ಸ್ ಹೆಂಗೆ? ಸರ್ ಅವರೆಲ್ಲ ಫೋನ್ ನಂಬರ್ ಕೊಡ್ತೀನಿ, ಮಾತಾಡ್ಕೊಡಿ ನೀವು. ಅವರೆಲ್ಲ ಓಕೆ ಅಂದರೆ ನಮ್ಮ ಹತ್ರ ಗಿಡ ತೊಗೊಂಡೋಗ್ರಿ, ಇಲ್ಲಿ ಬೇಡ. ಈಗ ರೆಡ್ ವೈಟ್ 2 ವೆರೈಟಿನೂ ಸಿಗುತ್ತೆ? 3 ವೆರೈಟಿನೂ ಸಿಗುತ್ತೆ ನಮ್ಮ ಹತ್ರ. ಅವ್ರಿಗೆ ಯಾವ್ದು ಹೇಳ್ತಾರೆ ಅದು. ಅದ್ರಾಗ ಏನಾರ ಫಾಲ್ಟ್ ಬಂದರೆ ನಮ್ಮ ಜವಾಬ್ದಾರಿ. ಯಾಕಂದರೆ ವೈಟ್ ಅಂತ ಕೊಡ್ತೀವಿ, ಅದು ವೈಟಯ್ಯ. ರೆಡ್ ಅಂತ ಕೊಡ್ತೀವಿ, ಅದು ರೆಡ್ಡಯ್ಯ. ಪಿಂಕ್ ಅಂತ ಕೊಡ್ತೀವಿ, ಪಿಂಕೆ. ಹಾಗೆಲ್ಲ ನಾವು ಹೇಳಿದ್ದೆಲ್ಲ ಮಾತಲ್ಲಿ ಫಾಲ್ಟ್ ಬಂದರೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ತೀನಿ. ಇವು 3ರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ? ಇಳುವರಿ ಜಾಸ್ತಿ ಬರೋದು ಪಿಂಕು. ಇವು 3ಕ್ಕೂ ಒಂದೇ ರೇಟಾ? ಇಲ್ಲ, ಬೇರೆ ಬೇರೆ ರೇಟ್ ಇರುತ್ತೆ. ಬೇರೆ ಬೇರೆ ರೇಟ್ ಇರುತ್ತೆ. ಅದು ಮಾರ್ಕೆಟಿಗೆ ಹೋದ್ಮೇಲೆ ಬೇರೆ ಬೇರೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದರೆ ನಾವು ಎಲ್ಲ ಐಡಿಯಾ ಕೊಡ್ತೀವಿ ಅವರಿಗೆ. ಹೆಂಗೆ ಆಗಬೇಕು, ಹೆಂಗೆ ಕಂಬ ಆಗಬೇಕು, ಯಾವ ಥರ ಮಾಡಬೇಕು, ಎಲ್ಲ ಐಡಿಯಾ ಕಟ್ಕೊಡಿಸ್ತೀವಿ ನಾವು. ನೀವು ಅವ್ರ ಫೋನ್ನಾಗ ಅಲ್ಲೇ ಕೂತ್ಕೊಂಡ್ರೆ ಸರಿಯಾಗಲ್ಲ ಸರ್. ಇಲ್ಲಿ ಬಂದು ಕಣ್ಣಿಂದ ನೋಡಬೇಕು ಅವರು. ಯಾಕಂದ್ರೆ ಹಾಕೋರು ಅನುಭವ ತೊಗೋಬೇಕು. ಸುಮ್ಮನೆ ಸೊಸೆಗಳು ಕೇಳ್ತಾರೆ, ರೈಟ್ ಕೇಳ್ತಾರೆ, ಅವೆಲ್ಲ ಕೇಳೋದಲ್ಲ. ಇಲ್ಲಿಗೆ ಬಂದು ನಮ್ಮ ತೋಟ ನೋಡಿ ಹೆಂಗೆ ಸೊಸೆ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದು ಹೋದ್ಮೇಲೆ ನಾವು ಅವರಿಗೆ ಅಡ್ವಾನ್ಸ್ ಇಸ್ಕೊಂಡು ಸೊಸೆ ವಿಡಿಯೋ ನೋಡಿ ಲಾಭ ಇದೆ ಅಂತ ಹಾಕೋದಲ್ಲ, ನೋಡಬೇಕು. ನಾವು ಯಾವ ಥರ ಮಾಡಿದ್ವಿ, ನೀವು ಯಾವ ಥರ ಮಾಡಬೇಕು ಎಲ್ಲ ಅವರಿಗೆ ಐಡಿಯಾ ಕೊಟ್ಟು ಕಳಿಸ್ತೀವಿ ಸರ್ ನಾವು.